ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತು ಒಂದು ಮುದ್ದೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸಿಂಪಲ್ ಆಗಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಾಡ್ಕೋಬೋದು. ಯಾರ್ಯಾರಿಗೆ ಮಾಡಕ್ಕೆ ಬರಲ್ಲ ಅವರು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಕೂಡ ಬರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಇವಾಗಿನ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಮುದ್ದೆ ಅಂತೂ ಕಂಪಲ್ಸರಿ ತಿನ್ನಲೇಬೇಕಾಗತ್ತೆ. ಹಾಗಾಗಿ ಇವತ್ತು ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಳ್ಳೋಣ. ನಾನು ಸ್ಟವ್ ಮೇಲೆ ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡಿದ್ದೀನಿ. ತಪ್ಪಲೆ ಇಟ್ಕೊಂಡ್ರು ನಡೆಯುತ್ತೆ, ಯಾವುದಾದ್ರೂ ಆಯಿತು. ಅದಕ್ಕೆ ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ನೀರು ಸೇರಿಸ್ಕೊಂಡು, ಒಂದು ಸ್ವಲ್ಪ 4 ಕಾಳಾಗೋಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ತುಪ್ಪ ಕೂಡ ಸೇರಿಸ್ಕೊಂಡು ಇದನ್ನು ನೀರು ಕುದಿಯೋಕ್ಕೆ ಬಿಡ್ತೀನಿ. ನೀರು ಕುದೀತಾ ಇರಲಿ, ಅಲ್ಲಿವರೆಗೂ ಇಲ್ಲಿ ಒಂದು ಬೌಲ್ ತೊಗೊಂಡು ಬೌಲಿಗೆ 2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ರಾಗಿ ಹಿಟ್ಟು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಗಂಟಿರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ. ಇದನ್ನು ಇವಾಗ ನಾವು ಕುದೀತಾ ಇರೋ ನೀರಿಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಒಂದು ಚಮಚ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಇದನ್ನು ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೈ ಬಿಡಬಾರ್ದು, ತಿರುಕೋತಾನೆ ಇರಬೇಕು, ಇಲ್ಲಾಂದರೆ ಉಕ್ಕಿ ಚೆಲ್ಲೋಗ್ಬಿಡುತ್ತೆ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ನೋಡಿ ಕುದೀತಾ ಇದೆ ಕೂಡ. ಇವಾಗ ಒಂದು 2 ನಿಮಿಷ ಹೀಗೆ ಚೆನ್ನಾಗಿ ಕುದೀಲಿ. ಇದು 2 ನಿಮಿಷ ಆಗಿದೆ, ಚೆನ್ನಾಗಿ ಕುದ್ದಿದೆ ಕೂಡ, ಚೆನ್ನಾಗಿ ಬೆಂದಿದೆ ಕೂಡ. ಇವಾಗ ಇದಕ್ಕೆ 1 ಕಪ್ ಆಗೋಷ್ಟು ನಾನು ರಾಗಿ ಹಿಟ್ಟು ಸೇರಿಸ್ಕೊಳ್ತೀನಿ. ನಾನು ಯಾವ ಕಪ್ಪಲ್ಲಿ ನೀರು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ರಾಗಿ ಹಿಟ್ಟು ಕೂಡ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ತಿರುವಕ್ಕೆ ಹೋಗಬಾರ್ದು. ಹಾಗೆ ಇದನ್ನು 1 ನಿಮಿಷ 2 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಆಮೇಲೆ ಮುದ್ದೆ ಕೋಲಿನ ಸಹಾಯದಿಂದ ಸ್ವಲ್ಪನೇ ಮೀಡಿಯಮ್ ಆಗಿ ನಿಧಾನವಾಗಿ ತಿರ್ಕೊಂಡು ಚೆನ್ನಾಗಿ ಮುದ್ದೆನ ಬೇಯಿಸ್ಕೊಳ್ಳೋಣ. ಸ್ವಲ್ಪನೇ ತಿರ್ಕೊಂಡು ಒಂದು ಅರ್ಧ ನಿಮಿಷ ಬಿಟ್ಟು ಇದನ್ನು ಬೇಯಿಸ್ಕೊಂಡು ಚೆನ್ನಾಗಿ ತಿರ್ಕೋಬೇಕಾಗತ್ತೆ. ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಕಪ್ಪಲ್ಲಿ 1 ಕಪ್ ನಾನು ಹಿಟ್ಟು ಹಾಕ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿಬಿಟ್ಟಿದೆ ಹಿಟ್ಟು ಹಾಕಿರೋದು. ಇವಾಗ ನೋಡಿ ನೀಟಾಗಿ ತಿರ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪನೇ ತಿರ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಒಂದು 2 ರಿಂದ 3 ನಿಮಿಷ ಆದರೂ ಚೆನ್ನಾಗಿ ಇದನ್ನು ಸ್ವಲ್ಪನೂ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಚೆನ್ನಾಗಿ ನಾನು ತಿರ್ಕೋತಾ ಇದ್ದೀನಿ. ಒಂದು 3 ನಿಮಿಷ ಆದರೂ ಚೆನ್ನಾಗಿ ತಿರ್ಕೋಬೇಕು. ನೋಡಿ ಈ ರೀತಿ ಸ್ವಲ್ಪನೂ ಗಂಟಿರಬಾರ್ದು, ಆ ರೀತಿ ತಿರ್ಕೋಬೇಕಾಗತ್ತೆ. ನಾವಿಲ್ಲಿ ತುಪ್ಪ ಹಾಕಿರೋದ್ರಿಂದ ಗಂಟೆಲ್ಲ ಬರೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ಈ ರೀತಿ ನಾವು ತಿರ್ಕೋಬೇಕಾಗತ್ತೆ ಚೆನ್ನಾಗಿ. ಮುದ್ದೆ ಕೋಲಿಲ್ಲ ಅಂದರೆ ಬೇಕಾದ್ರೆ ಚಮಚದ ಸಹಾಯದಿಂದ ಕೂಡ ನಾವು ತಿರ್ಕೋಬೋದು. ನೋಡಿ ಚೆನ್ನಾಗಿ ಬೆಂದಿದೆ ಕೂಡ. ಇವಾಗ ತೋರಿಸ್ತಾ ಇದ್ದೀನಿ, ಕೈಗೆ ಅಂಟ್ತಾ ಇಲ್ಲ, ಮತ್ತೆ ನೋಡಿ ಸ್ವಲ್ಪನೂ ಗಂಟು ಕೂಡ ಇಲ್ಲ. ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಮುದ್ದೆ. ಇವಾಗ ಇದನ್ನು ಕೆಳಗಡೆ ತೆಗೆದಿಟ್ಕೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಉಂಡೆಗಳನ್ನ ಕಟ್ಕೊಳ್ಳೋಣ. ಇಲ್ಲಿ ಮುದ್ದೆ ಕೋಲ್ ಸೈಡಿಗೆ ಎತ್ತಿಟ್ಕೊಂಡು ನಾನು ಒಂದು ಚಮಚದಿಂದ ಸ್ವಲ್ಪ ಹಿಟ್ಟು ತಗೊಂಡು ನೋಡಿ ಕೈ ಸಹಾಯದಿಂದ ನಾನು ಉಂಡೆ ಕಟ್ಕೊಳ್ತೀನಿ. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ಕೋಬೋದು. ಕೈಯಿಂದ ಸಹಾಯದಿಂದ ಕೂಡ ಕಟ್ಕೋಬೋದು, ಇಲ್ಲ ಮಣೆಯಿಂದ ಕಟ್ಕೋಬೋದು, ಇಲ್ಲ ಒಂದು ಸಣ್ಣ ಪಾತ್ರೆ ತಗೊಂಡು ರೌಂಡ್ ಇರೋದು ಅದರಿಂದ ಕೂಡ ಕಟ್ಕೋಬೋದು. ನಾನು ತೋರಿಸ್ತೀನಿ. ಇಲ್ಲಿ ಒಂದು ಕೈಯಲ್ಲೇ ಕಟ್ಕೊಂಡಿದ್ದೆ, ಇನ್ನೊಂದು ನೋಡಿ ನಾನು ಮಣೆ ಸಹಾಯದಿಂದ ಕಟ್ಕೋತಾ ಇದ್ದೀನಿ. ಮಣೆಗೆ ಸ್ವಲ್ಪ ನೀರು ಸವರ್ಕೊಂಡು ಈ ರೀತಿ ಎಷ್ಟು ಬೇಕೋ ಅಷ್ಟು ತಗೊಂಡು ಚಿಕ್ಕದಾಗಿ ದೊಡ್ಡದಾಗಿ ಯಾವ ರೀತಿ ಬೇಕೋ ಆ ರೀತಿ ಉಂಡೆ ಕಟ್ಕೋಬೋದು. ನೋಡಿ ಈ ರೀತಿನೂ ಬೇಡ, ಕೈ ಸುಡುತ್ತೆ ಅನ್ನೋರು ಸಣ್ಣದಾಗಿರೋ ಒಂದು ಪಾತ್ರೆ ತಗೊಂಡು ರೌಂಡ್ ಆಗಿರೋದು ನೋಡಿ ಈ ಥರ, ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡು ನೋಡಿ ಈ ರೀತಿ ತಿರುಗಿಸ್ಕೊಂಡ್ರೆ ಮುದ್ದೆ ನೀಟಾಗಿ ರೌಂಡಾಗಿ ರೆಡಿ ಆಗುತ್ತೆ. ಎಣ್ಣೆ ಹಾಕ್ಕೊಂಡು ತಿರ್ಕೋಬೇಕು, ಇಲ್ಲಾಂದರೆ ಅಂಟ್ಕೊಬಿಡುತ್ತೆ ಅದು. ಕೈ ಬಿಸಿ ಇರುತ್ತೆ, ಸುಡುತ್ತೆ, ಮುದ್ದೆ ತಿರುವಕ್ಕಾಗಲ್ಲ ಅನ್ನೋರು, ಉಂಡೆ ಕಟ್ಟೋಕ್ಕಾಗಲ್ಲ ಅನ್ನೋರು ಈ ರೀತಿ ಕಟ್ಕೋಬೋದು. ನೋಡಿ 3 ರೀತಿಲಿ ನಾನು 3 ಮುದ್ದೆನ ಮಾಡ್ಕೊಂಡಿದ್ದೀನಿ. 1 ಕಪ್ಪು ರಾಗಿ ಹಿಟ್ಟಲ್ಲಿ ಇಲ್ಲಿ 3 ಮುದ್ದೆ ಆಗಿದೆ. ನೋಡಿ ಸರ್ವ್ ಮಾಡ್ಕೊಳ್ತೀನಿ. ಈ ಮಸೊಪ್ಪಿನ ಜೊತೆಗೆ ಮುದ್ದೆ ಮಾಡಿದೆ, ತುಂಬ ಚೆನ್ನಾಗಿ ರೆಡಿಯಾಗಿದೆ ಮುದ್ದೆ. ಆರೋಗ್ಯದ ದೃಷ್ಟಿಯಿಂದ ಮುದ್ದೆ ಅಂತೂ ಪ್ರತಿಯೊಬ್ಬರು ತಿನ್ನಲೇಬೇಕಾಗತ್ತೆ, ತುಂಬಾ ಒಳ್ಳೆಯದು. ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ. ನೋಡಿ ಸೊಪ್ಪು ಸಾರು ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ರೆಸಿಪಿ ಇದು. ಈ ಮುದ್ದೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ.